ಏನು ಮಾಡೋಳ ಕಾಣಲ್ಲಪ್ಪ. ನನಗೆ ಬೇರೆ ಕೆಲ್ಸಕ್ಕೆ ಲೇಟ್ ಆಯ್ತು ಇವತ್ತ. ಅಯ್ಯೋ ಅವತ್ತ ರವ ಬೇರೆ ಬಂದವಳೆ. ಇನ್ನೆಲ್ಲಿ ಏನೇನು ಹೇಳ್ಕೊಡ್ತಾಳೋ ಏನೇನು ಮಾಡಿಸ್ತಾಳೋ. ನನಗಂತೂ ತಲೆ ಚಿಟ್ಟಿಡಿತದೆ ರವ ಬಂದ್ಬಿಟ್ರೆ. ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯೆ ತಂದಿಕ್ಬಿಟ್ಟು ಹೊಂಟ್ಬಿಡ್ತಾಳೆ. ಏನಾರು ಒಂದು ಹೇಳ್ಕೊಟ್ಬಿಡ್ತಾಳೆ ಅವಳಿಗೆ. ನಿನ್ನ ಗಂಡ ಹಂಗೆ, ನಿನ್ನ ಗಂಡ ಹಿಂಗೆ, ಹಂಗೆ ಹಿಂಗೆ ಅಂತ ಏನೋ ಹೇಳ್ಕೊಟ್ಬಿಟ್ಟು ಏನಾರು ಒಂದು ಮಾಡಿಸ್ಬಿಟ್ಟು ಹೋಗ್ತಾಳೆ. ಏನು ಮಾಡಲಿ ಒಂದು ಗೊತ್ತಾಗ್ತಾಳೆ. ಏನಾರು ಪ್ಲ್ಯಾನ್ ಮಾಡಿ ಒಮ್ಮನೆ ಇಲ್ಲಿಂದ ಓಡಿಸ್ಬೇಕು ಫಸ್ಟು. ಹಳಿದೇವ್ರು ಹೇಳತ್ತೆ. ಯಾಕೋ ಸಕ್ಕನೆ ತಲೆ ನೋಯ್ತದೆ ಕಣಪ್ಪ. ಒಂದೇ ಟೀ ಮಾಡ್ಕೊ ಬಂದ್ಯಪ್ಪ ನನಗೂ ನನ್ನ ಮಗಳಿಗೂ. ಊರಿಂದ ಬಂದಲ್ಲಪ್ಪ. ಯಾಕೋ ಕಣೆ ಅರ್ಧ ತಲೆ ಸಕ್ಕತ್ತಾಗೆ ನೈತಾ ಅದು ಏನು ಅಂತ ಗೊತ್ತಾಯ್ತಲ್ಲ. ತಲೆ ಎಷ್ಟಿರ್ತದ ಅಷ್ಟೇ ಕಣತೆ ನೈಯೋದು. ನಿನ್ಗೆ ಅರ್ಧ ತಲೆ ಅದ ಅರ್ಧ ತಲೆ ನೈತದೆ, ನಮಗೆಲ್ಲ ಪೂರ ತಲೆ ಅದ ಪೂರ ನೈತದೆ. ಏನಪ್ಪ ನಂಗೆ ಅರ್ಧ ತಲೆ ಹತ್ತಿದ್ದಿ? ನೀವು ಸುಮಾರು ಮಾತಾಡ್ತಿದ್ದೆ ಕಣಪ್ಪ. ಎಡ್ಕೋಸಿ ಮಾಡ್ಕೊ ಬಾ. ಎಡ್ಕೊಕ್ ಟೀಯ ನನಗೂ ನನ್ನ ಮಗಳಿಗೂ. ಓಹೋ ನೋಡಿ ಹೆಂಗೆ ಮಾತಾಡ್ತಿದ್ದಿ. ಕೆಲ್ಸಕ್ಕೆ ಲೇಟ್ ಆಯ್ತು ಕಣತೆ. ಟೀ ಪೈ ಮಾಡೋಕ್ಕಾಗಲ್ಲ ಇವಾಗ ನಾನು. ಅಯ್ಯೋ ಏನು ಡಿಸ್ಟಿಕ್ ಕಲೆಕ್ಟರ್ ಕೆಲ್ಸವಲ್ಲ, ಲೇಟ್ ಆಗ್ಬಿಡ್ತದೆ ನಿಮ್ಗೆ. ಮಾಡ್ಕೊ ಬಾ 2 ಕಪ್ ಟೀಯ ಮಾಡ್ಕೊಬಂದು ಕೊಟ್ಬಿಟ್ಟು ಹೋಗು ಕೆಲ್ಸಕ್ಕೆ. ಏನ್ ಕೊಟ್ಟತ್ತೆ ಕಣ್ಕೊಟ್ಟು ದೇವ್ರು ಅಂತಾರೆ. ತಡಿ ಅತ್ತೆ ಬಾಯ್ಬಿಟ್ಟು ಕೇಳ್ತಾನೆ 2 ಕಪ್ ಟೀ ಮಾಡ್ಕೊಡೋದ್ರೆ ಆಗಲ್ಲ ಅಂತಿಲ್ಲಪ್ಪ ನೀನು. ಹಿಂಗೆ ಅಪ್ಪ ಅತ್ತೆ ನೋಡ್ಕೊಳ್ಳೋದು ನೀನು. ಅದು ನಿಜ. ಹೆಣ್ಕೊಟ್ಟು ಅತ್ತೆ ಕಣ್ಕೊಟ್ಟು ದೇವರೇ ಇಲ್ಲ ಅಂತ ನಾನು ಹೇಳ್ತಾರ. ಆದರೆ ನೀವು ಆ ಕ್ಯಾಟಗರಿಗೆ ಬರಲ್ಲ ಕಣತ್ತೆ. ಬರೀ ಚಾಡಿ ಹೇಳ್ಕೊಂಡು ನನಗೂ ನನ್ನ ಹೆಂಡ್ರಿಗೂ ಜೀವನ ಸಾಗಿಸ್ತಾ ಮಾಡ್ತಾ ಇದ್ರಿ. ಅಪ್ಪ ನಾನು ಅನ್ನೋದು ಇನ್ನೇನ್ರಿಗೆ ಚಾಡಿಯ ಅಲ್ಲ ಏನಂತ ಮಾತಾಡಿಯಪ್ಪ ನಿನ್ ಬಾಯಿಗೆ ಹುಳ ಬಿಳ ಹಿಂಗ ಮಾತಾಡೋದು ಅತ್ತೆ ಏನ್ರಿಗೆ ನಿಂತ್ಕೊಂಡು. ನನಗೆಲ್ಲ ಗೊತ್ತು. ಡವ್ವೇನು ಮಾಡಬೇಡಿ. ಹೋಗಿ 2 ಕಪ್ ಟೀ ತಾನೆ ಮಾಡ್ಕೊಬಂದು ಕೊಡ್ತೀನಿ ಹೋಗಿ. ಅಯ್ಯೋ ಹೆಂಗ್ ಎಡ್ಕುಸ್ ಮಾತಾಡ್ತಾನೆ ನೋಡು. ಎಡ್ಕುಸ್ ಮಾತಾಡ್ತಾನೆ. ನೋಡು ಯಪ್ಪ ಅಂದೆ ಶಿವನೇ ಕೆಟ್ಟ ನಾವೇನು ಇಟ್ಟು ಅನ್ನಕ ಅಂದೆ ಬಂದಿದೆ ಇವನ್ ಮನೆಗೆ. ನನ್ನ ಮಗಳ ಮನೆಗೆ ಬಂದಿರೋದು ನೋಡಿ ಹೆಂಗೆ ಅಣ್ಕುಸ್ ಮಾತಾಡ್ತಾನೆ. ಟೀ ಮಾಡ್ಕೊಡ್ಬೇಕು. ಟೀಯಾ ಜಾಪಾಳ ಮಾತ್ರ ಹಾಕೊಂಡು ಕೊಟ್ಬಿಡ್ತೀನಿ ಅವ ಮಗಳಿಗೆ ಇಬ್ರಿಗೂ. ಸಂಜೆ ಗಂಟೆ ಬೇದ ಆಯ್ತಾನೆ ಇರಬೇಕು. ಏನವ ಮಗಳು ಏನು ಕತೆನೋ ಒಂದು ಗೊತ್ತಾಯ್ತಲ್ಲ. ಅದೇನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದೋಳು ನಮ್ಮ ಅತ್ತೆ ಬೇರೆ. ನನ್ನ ಬೇರೆ ನಮ್ಮ ಬಾಮಕ್ಳೆಲ್ಲ ಊರಿಗೆ ಹೋಗಿದ್ರು ಇವತ್ತ. ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಳೋ ಏನೇನವ ಅಂತ ಎಬ್ಬಿಸ್ತಾಳೋ ಗೊತ್ತಿಲ್ಲ ಹೋಗತ್ತಾಗೆ. ಏನು ಗೊತ್ತಿಲ್ಲದೆ ಬಂದಿದ್ದೀನಿ ಅನ್ನಂಗೆ ಮಾತಾಡ್ತಾನೆ. ಎಡ್ಕಿಸ್ಕೊಂಡು ತಡಿ ಅವ್ವ ಅತ್ತೆ ಬಂದವಳೆ ಅತ್ತೆ ಸಮಾನ ಅವ್ವ ಮಾಡಿದ್ದು ಅದು ಇದು ಕೇಳಿದ್ರೆ ಮಾಡ್ಕೊಳೋಣ ಅನ್ನಲ್ಲ. ಎಡ್ಕಿಸ್ಕೊಂಡು ಮಾತಾಡ್ತಾನೆ. ಏನ ಮಗ ನಿನ್ನ ಗಂಡ ಗಿಡ ಬುದ್ಧಿ ಹೇಳ್ಕೊಟ್ರ ನೀನು. ತಡಿ ಅತ್ತೆ ಕಣ್ಕೊಟ್ಟು ದೇವ್ರು ಅಂತಾರೆ. ಕೊಟ್ಟು ಅತ್ತೆ ಕಣ್ಕೊಟ್ಟು ದೇವ್ರ ಸಮಾನ. ತಡಿ ನಾನೊಂದು ಕಪ್ಪ ಟೀಯ ಕೇಳಿದ್ರೆ ಎಷ್ಟು ಮಾತಾಡ್ತಾನೆ ನಿನ್ನ ಗಂಡ. ಡಿಸ್ಟಿಕ್ ಕಲೆಕ್ಟ್ರು ಹೋಗಿ ಏನು ಕೆಲಸ ಮಾಡಿ ದರಿ ಹಾಕ್ಬೇಕು ಅನ್ನಂಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ. ಲೇಟ್ ಆಯ್ತು ಅಂತಾನೆ. ಹಿಂಗೆ ಮಾಡೋದು. ಐ ಟೋಲ್ಡ್ ಯು ನಾ ಮಮ್ಮಿ ಈಸ್ ನಾಟ್ ಲೈಕ್ ದಟ್ ಬಿಫೋರ್. ತುಂಬ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಾನು ಏನು ಹೇಳಿದ್ರು ಮಾಡಲ್ಲ ಮಮ್ಮಿ. ತುಂಬ ನಾನು ಏನೇ ಹೇಳಿದ್ರು ಅದಕ್ಕೊಂದು ಆನ್ಸರ್ ಇಟ್ಟಿರ್ತಾರೆ ಅವರು. ನಂಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಈ ನಡುವೆ ಅಂತ. ನಂಗಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ಯಾವಾಗಿಂದ ಹಿಂಗಾಗ್ತಾ ಇದ್ದಾನೆ ಇವನು ಅಂದ್ರೆ ಮೆಟ್ಕಿಟ್ಕೊಡೋದು ಹೆಂಗ ಮೀ ಹೇಳಿ ನಿಮ್ಗೆ. ಓ ಮಮ್ಮಿ ನಂಗೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಮ್ಮಿ. ಅವ್ರ ಅಮ್ಮಗೆ ಹುಷಾರಿರಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ ಆ ಟೈಮಿಂದ ಈ ಥರ ಆಡ್ತಾ ಇದ್ದ. ನಾನು ಏನೇ ಹೇಳಿದ್ರು ಅದಕ್ಕೊಂದು ಮಾತಾಡ್ತಾರೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಮಮ್ಮಿ. ಆ ಗೂದಕ್ ಮುಂಡೆಗೆ ಎಷ್ಟು ಖರ್ಚು ಮಾಡೋದನ್ನ ಕಾಣೆ. ಇರೋ ದುಡ್ಡನ್ನ ಉಳಿಸ್ಕೊಂಡು ಏನಾರು ಇದು ಮಾಡ್ಕೊಳ್ಳೋಣ ಅಂದೆ. ಹಾಸ್ಪಿಟಲ್ದಾಗ ಇಲ್ಲಿಗಂಟ ಹೊತ್ಕೊಂಡ್ಬಂದಿದ್ದ. ಬಾ ಕಿತ್ತೋ ನನ್ನ ಮಗ. ನಾನು ಎಷ್ಟು ಹೇಳಿದೆ ಅಷ್ಟು ಬಗ್ಗೆಯಾಗಿ ಹೇಳಿದ್ರು ಕರ್ಕೊಂಡ್ಬಂದ ನಳಿಯ ನಿನ್ನ ಗಂಡ ಇಲ್ಲಿಗಂಟ ಕರ್ಕೊಂಬಂದ ಹಾಸ್ಪಿಟ್ಲಿಗೆ. ಏನು ತೋರಿಸ್ತಾರವಲ್ಲೇ ಅಂತಿರ್ಲಿಲ್ಲ ಅವಳ. ಊರು ಹೋಗು ಅಂತದೆ ಕಾಡ್ ಬಾ ಅಂತದೆ. ಇಲ್ಲಿ ಗಂಟ ಬಂದವಳೆ ಆಪರೇಷನ್ ಮಾಡಿಸ್ಕೊತೀನಿ ಇದು ಮಾಡಿಸ್ಕೊತೀನಿ ಅಂತ. ಬಾ. ಎಸ್ ಮಮ್ಮಿ ತುಂಬ ಖರ್ಚು ಮಾಡಿದ್ದಾರೆ. ನಾನು ಹಾಸ್ಪಿಟಲ್ಗೆ ಹೋಗಿ ನೋಡಿಲ್ಲ ಮಮ್ಮಿ. ನಾನು ಎಷ್ಟು ಹಠ ಮಾಡಿದೆ ಗೊತ್ತಾ. ಬೇಡ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ತೋರಿಸಿ ಇದು ಮಾಡೋಣ ಅಂತಂದ್ರೆ ಈ ಅಪ್ಪ ಕೇಳ್ದೇನೆ ತುಂಬ ಹೈಲಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆಲ್ಲ ಸೇರಿಸಿ ದುಡ್ಡೆಲ್ಲ ವೇಸ್ಟ್ ಮಾಡೋದು. ಅದಕ್ಕೆ ನಾನು ಮಾತೇ ಆಡಿಲ್ಲ. ಆ ಟೈಮಲ್ಲೆಲ್ಲ ತುಂಬ ಕೋಪ ಪರಿಸ್ಬಿಟ್ಟಿದ್ರು. ನಾನಂತೂ ತುಂಬ ಮಾತಾಡ್ತಾನೆ ಇರಲಿಲ್ಲ ನಮ್ಮ ಹಸ್ಬೆಂಡ್ ಜೊತೆ. ನನಗಂತೂ ಬೇಜಾರು ಮಾಡಿಬಿಟ್ರು ಮಮ್ಮಿ ಆ ಟೈಮಲ್ಲೆಲ್ಲ ನಿಮ್ಮ ಅಳಿಯ. ನೀನು ಸಂಬಳ ಎಷ್ಟು ದಿನ ಹೇಳಿದ್ನಿ ನಿನಗೆ. ಬಂದು ಸಂಬಳನೆಲ್ಲನೂ ಬಂದಂಗೆ ಈಸ್ಕೊಂಡು ಅಕೌಂಟ್ ಹಾಕೊಂಡು ನಿನ್ನ ಅಕೌಂಟ್ಗೆ ನಾನು ಹೇಳಿದ ಮಾತಾ ಕೇಳಿಯ ನೀನು? ಇಲ್ಲ ಮಮ್ಮಿ ನನಗೆ ₹1 ಕೊಡಲ್ಲ ಅವರು. ನೀನು ತುಂಬ ಖರ್ಚು ಮಾಡ್ತೀಯ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಸುಳ್ಳು ಹೇಳ್ಕೊಂಡು ₹1 ಬಿಚ್ಚಲ್ಲ ಗೊತ್ತಾ ಮಮ್ಮಿ ನನಗೆ. ನಾನು ನನ್ನ ಕ್ಲಬ್ಗೆ ಹೋಗೋಕ್ಕಾಗಲಿ ಇದಕ್ಕೆಲ್ಲ ಹೋಗೋಕ್ಕಾಗಲಿ ನಾನು ದುಡ್ಕೊಬೇಕು. ನಾನು ದುಡ್ಕೊಂಡು ನಾನು ಇದು ಮಾಡ್ತಾ ಇದ್ದೀನಿ ಮಮ್ಮಿ. ಅವ್ವ ಸಂಬಳದಲ್ಲಿ ಏನು ಮಾಡ್ಸತಾನೆ ಇರ್ತೇನೆ ಕಿತ್ಕೊಂಡು ಮಗನ ಇದ್ದ. ತಡಿ ಸಂಬಳದಲ್ಲಿ ಎಂಟ್ರು ಕೊಡೋಣ. ಅವಳು ಹೇಳ್ದಂಗೆ ಕೇಳ್ಕೊಂಡಿರೋಣ. ಅವಳಿನ ಯಾರಿಗೆ ಮಾಡೋಳು ಅನ್ನೋದು ಏನಿಲ್ಲ. ಜ್ಞಾನಮಾನ ಇಲ್ಲ ನಿನ್ನ ಗಂಡನಿಗೆ ಗೊತ್ತಿಲ್ಲ ಮಮ್ಮಿ. ನಂಗೆ ಸ್ಯಾಲ್ರಿ ಎಷ್ಟು ಬರ್ತದೆ ಅಂತಲೇ ತೋರಿಸ್ತಾ ಇಲ್ಲ. ನಾನು ಎಷ್ಟು ಚೆಕ್ ಮಾಡಿ ಸ್ಯಾಲ್ರಿ ಸ್ಲಿಪ್ಪು ಏನೇ ಹುಡ್ಕಿದ್ರು ಸಿಗ್ತಾ ಇಲ್ಲ ಮಮ್ಮಿ. ಆ ಥರ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನನಗಂತೂ ಸಮ್ಟೈಮ್ಸ್ ಅಂತೂ ತುಂಬ ತಲೆನೋವು ಬಂದ್ಬಿಡುತ್ತೆ. ನಾನು ಏನಾದರೂ ಕೇಳಿದ್ರೆ ನಿನ್ಗೆ ಏನು ಬೇಕು ಹೇಳು ತಂದಾಕ್ತೀನಿ ಅಂತಾರೆ. ಬೇರೆ ಏನು ಇದು ಮಾಡ್ತಾಯಿಲ್ಲ ಮಮ್ಮಿ. ಮನಸ್ಸು ಎಳೆ ಸರ ಮಾಡ್ಸಿನದಿಲ್ಲವಾ ತೋರು ನೋಡೋದು ಎಂಥದ್ದು ಮಾಡ್ಸಿದ್ದಿ ಏನ್ ಕತೆ. ಗಿಮಗಳು ಮಾಡಿಸ್ಕೊಟ್ಬಿಟ್ಟ ನಿನ್ ಗಂಡ. ಮಮ್ಮಿ ಇಲ್ಲ ಮಮ್ಮಿ ಗೋಲ್ದೆ ನಾನೇ ತುಂಬ ಹಠ ಮಾಡಿ ನನ್ನ ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಬಂದಿದ್ದು ಮಮ್ಮಿ.
ಅಯ್ಯೋ ಗೊತ್ತಿಲ್ಲ ಕಣವ, ಅದು ಏನು ಮಾಡ್ತಾ ಇದ್ರು ಏನೋ ಗಂಡ ಹೆಂಡ್ರು, ನನಗಂತೂ ಒಂದು ತಿಳಿಯವಲ್ದು ಹೋಗ್ರಿ ಅತ್ತಕ್ಕೆ. ಅದು ಬರ್ತಾರಲ್ಲ ಲಕ್ಷ್ಮಿ ಅಲ್ವೇ, ಅವತ್ತೆ ಎಲ್ಲ ಕಾಣ್ತಾ ಇರ್ಲಿಲ್ಲಪ್ಪ. ತಡಿ ಕರ್ತ್ ಕೇಳಿ ಮಾತಾಡ್ತಾನ. ಲಕ್ಷ್ಮಿ ಲಕ್ಷ್ಮಿ ಬಾರೇಲಿ. ಯಾಕಮ್ಮ ಯಾಕಮ್ಮ ಕಣಮ್ಮ, ಅದೇನು ಎಲ್ಲ ಕೇಳ್ತಿಲ್ಲ ಬಾರೇಲಿ. ಯಾಕಮ್ಮ ಕರ್ದಲ್ಲ ಏನಮ್ಮ? ಎಲೆ ಮಗನಿ ಮತ್ತೆ ಕಾಣ್ತಾ ಇಲ್ವಲ್ಲ? ನನ್ನ ಹೆಸರು ಬಂದಿದೆ ಮನೆ ತಕ್ಕೆ ಬಾಗ್ಲಾಕಿತ್ತು, ಇವತ್ತು ಮನೆ ತಕ್ಕ ಬಂದಿದೆ ಬಾಗ್ಲಾಕಿತ್ತಲ್ಲ, ಎಲ್ಲವ ಕಾಣ್ತಾರ ನೀ ಮತ್ತೆ? ಬೆಂಗ್ಳೂರ್ ಹೋಗೋಣ ಕಣಮ್ಮ, ಬೆಂಗ್ಳೂರ್ ಹೋಗೋ ಇನ್ನೂ ಬಂದಿಲ್ಲ. ಈಗ ಯಾಕವ ಬೆಂಗ್ಳೂರ್ಗೆ? ಏನ್ ಹೋಗಿದ್ದಾಳವ ಬೆಂಗ್ಳೂರ್ಗೆ? ಮಗ್ಳ ಮನೆಗೆ ಹೋಗ್ಬಿಟ್ಟು ಅಂತ ಹೋಗದೆ ಕಣಮ್ಮ. ಕಣಮ್ಮ ಯಾಕಮ್ಮ, ಏನಾದ್ರು ಕೊಡೋದಿತ್ತು ಇಲ್ಲ ಇಸ್ಕೊಳ್ಳೋದಿತ್ತು? ಏನಿಲ್ಲ ಕಣವ, ಬಾಯಿ ಪಿಟ ಪಿಟ ಅಂತಿತ್ತು, ಮಾತಾಡೋಣ ಅಂತ ಬಂದಿದೆ ಅಷ್ಟೇ. ಇಲ್ಲ ಕಣಮ್ಮ, ಬೆಂಗ್ಳೂರ್ಗೆ ಹೋಗೋದೇನ ಮತ್ತೆ? ಯಾರು ಇದ್ರೆ ಹೇಳು, ಹೇಳೋಂಥದ್ದು ಫೋನ್ಗಿನ್ ಮಾಡಿ ಹೇಳ್ತೀನಿ. ನಂತವೇನು ಫೋನ್ ಇಲ್ವವ? ನಂತವೇ 12,000 ರೂಪಾಯಿ ಫೋನ್ ಅದ ಕಣವ, ಏನಾರಿದ್ರೆ ಫೋನ್ ಮಾಡ್ತೀನಿ. ಅಲ್ಲ ಎಲ್ಲ ಕಾಣ್ಲಿವಲ್ಲ ಅಂತ ಕೇಳಿದಷ್ಟೇ. ನನ್ನ ಮೈದ ಬಂದಿದ್ದ, ನನ್ನ ಮೈದನ ಜೊತೆ ಕಾರಲ್ಲಿ ಹೋಗೋದೇನು ಬಂದ್ರಣ್ಣ ಮತ್ತೆ. ಆಮೇಲೆ ಕಣವ ಅದೇನವ ಭಾಗ ಆದ್ರು ಅಂತಿದ್ರಲ್ಲವ, ಭಾಗ ಆದ್ರವ? ನಾವೇನು ಇವತ್ತು ಭಾಗ ಆದ್ವಮ್ಮ, ನಾವು ಭಾಗ ಆಗಿ ಎಷ್ಟು ವರ್ಷ ಆಯ್ತಾ ಬತ್ತು? ಅಯ್ಯೋ ಅವತ್ತೇ ಭಾಗ ಹೋಗಿದ್ವಿ ನಾವು. ಭಾಗ ಆಗಿದ್ದೀರಿ? ಯಾವತ್ತು ಭಾಗ ಆದ್ರದ? ಏನು ಗೊತ್ತಿಲ್ಲ ಅಂತ ಕೇಳ್ತಿದ್ದಿ. ನಾ ಭಾಗ ಆಗಿ ಎಷ್ಟು ವರ್ಷ ಆಯ್ತು? ಭಾಗ ಆಗೆಲ್ಲ ಆಸ್ತಿ ನನ್ನ ಹೆಸರಲ್ಲಿ ಇಲ್ವೇ? ಕಂಡು ಕಂಡು ಗಂಡ ಏನೋ ಅಂತಾರಲ್ಲ, ಹಂಗೆ ಮಾತಾಡ್ತಿ ಕಣವ ನೀನು. ಇವಾಗ ನಾನು ಬರ್ತೀನಿ, ನನ್ನ ಮನೇಲಿ ಕೆಲಸ ಇದೆ ಕಣವ. ಏನ್ ಕೆಲಸ? ಮತ್ತನೇ ಇಲ್ದಿರೋದಕ್ಕೂ ಅದಕ್ಕೂ ಮನೆ ಒಳಗೆ ಬದುಕೆಲ್ಲ ನಾನೇ ಮಾಡ್ಬೇಕು. ನಮ್ಮ ಅತ್ತೆ ಇದ್ದಾಗಲೂ ನಾನೇ ಮಾಡ್ತಿದ್ದೆ, ಈಗಲೂ ನಾನೇ ಮಾಡ್ಬೇಕು. ಹೋಯ್ತೀನಿ ಮನೆ ಹತ್ರ ಬದುಕವೆ ಮಾಡ್ಬೇಕು. ಲೇಲೆ ನಿಂತ್ಕೊಳ್ಳೆ ಮಗ ಇಲ್ಲಿ. ಅದೇನು ಹೇಳ್ಬಿಟ್ಟೋಗಿ ಏನೇನು ಬಗಾದ್ರಿ ಅಂತ. ಸ್ವಲ್ಪ ಎಲ್ಲ ಗೊತ್ತಿದ್ದು ಡ್ರಾಮಾ ಮಾಡ್ಬೇಡ. ನನ್ನ ಕೆಲಸ ಎಲ್ಲ ಹೋಯ್ತೀನಿ ಕಣ ಮನೆ ತಕ್ಕ ನಾನು. ಎಲ್ಲ ಗೊತ್ತಿದ್ದು ನೋಡಿ ಹಂಗೆ ಡ್ರಾಮಾ ಮಾಡ್ತಾಳೆ ಅಮ್ಮ. ಲಿಕ್ಸ್ ಮಾಡ ಲಕ್ಷ್ಮಿ, ನಿಂತ್ಕೊಳ್ಳೆ ಇಲ್ಲಿ. ಗೊತ್ತಿಲ್ಲ ಕಣ, ಸೊಮ್ಮಿರು. ನಾವು ಭಾಗ ಎಸ್ ಆಯ್ತು. ಅಯ್ಯೋ ಚಿತಿ ಮಾಡ, ಅರ್ಧ ಬರ್ಧ ಕಿವಿಗೆ ಹಾಕೊಂಡು ಅನ್ಬಿಟ್ಲಲ್ಲಪ್ಪ ಇವಳು. ನಮ್ಗಿಂಗೇನ ಕುತೂಹಲ ವಿಷಯಗಳ ಅರ್ಧ ಬರ್ಧ ಕಿವಿಗೆ ಹಾಕೊಂಡ್ರೆ ಸಹಿಸ್ಕೊಳಕ್ಕಾಗಲ್ಲ. ಏನಿಲ್ಲ ಏನ್ ಮಾಡೋಣ ಕಾಣಲ್ಲ. ಅರ್ಧ ಬರ್ಧ ಕಿವಿಗೆ ಹಾಕೊಂಡು ಅಂಟ್ಬಿಟ್ಲಿ ಇವಳು ಬೇರೆ. ಅಡಿ ಕೆಂಪಕ್ಕನ್ಗೆ ಫೋನ್ ಮಾಡಿ ಕೇಳೋಣ ಏನಾಯ್ತು ಎಂತು ಅಂತ. ಎಲ್ಲರೂ ಹೆಂಗಿದ್ರಪ್ಪ, ಯಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸರಿಯಾದ ಟೈಮ್ಗೆ ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾನೆ, ಯಾಕಂದರೆ ನಮ್ಮ ರಿಲೇಷನ್ ಒಬ್ಬರು ತೀರ್ಕೊಂಡಿದ್ರು. ನಾನು ಅದಕ್ಕೆ ಅಲ್ಲಿಗೆ ಬಂದಿದ್ದೀನಿ, ಅದರಿಂದ ಸ್ವಲ್ಪ ವೀಡಿಯೋ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ನಾನು ವೀಡಿಯೋ ಮಾಡಿ ಟ್ರೈ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್, ಆಯಿತಾ? ಯಾಕಂದರೆ ಇಲ್ಲಿ ಸಾವಿನ ಮನೇಲಿ ಇದ್ದೀನಿ ಅಲ್ವಾ, ಸ್ವಲ್ಪ ಇಲ್ಲಿ ವೀಡಿಯೋ ಮಾಡೋದು ಇದೆಲ್ಲ ನನಗೆ ಅಷ್ಟು ಕಷ್ಟ ಆಗ್ತಾಯಿದೆ. ಆದರೂ ನಾನು ಟ್ರೈ ಮಾಡಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮ ದೊಡ್ಡಪ್ಪ ಹುಷಾರಿಲ್ಲ, ತೀರ್ಕೊಂಡ್ರು. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ನಾನು ಮಾಡಾಕ್ತೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಕತೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಟ್ರೈ ಮಾಡಿ ವೀಡಿಯೋನ ಕರೆಕ್ಟ್ ಟೈಮ್ಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಿನಕ್ಕೊಂದು ವೀಡಿಯೋ ಅಂತೂ ಹಾಕ್ತೀನಿ. ಎಲ್ಲೆಲ್ಲಿ ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾನೆ, ಯಾಕಂದರೆ ಕೆಲಸ ಇದೆ ಇಲ್ಲೂ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ.